ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆಮೇಲೆ ನಾನು ನೀಡುವಂಥ ಪ್ರತಿಯೊಂದು ಉಪಯುಕ್ತ ವಿಡಿಯೋ ತಪ್ಪದೆ ನಿಮಿಷ ನೋಡ್ಕೊಳ್ಳಿ. ಸ್ನೇಹಿತರೆ, ಈಗ ಆಲ್ರೆಡಿ 10th ಸ್ಟ್ಯಾಂಡರ್ಡ್ನಲ್ಲಿ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಹಿಂದಿ ಈ ರೀತಿ ಅನೇಕ ಸಬ್ಜೆಕ್ಟ್ಗಳನ್ನು ಶುರು ಮಾಡಿದ್ದೀನಿ. ಸೈನ್ಸ್ನಲ್ಲಿ ಆಲ್ರೆಡಿ 10 ಲೆಸನ್ಗಳನ್ನು ಮುಗಿಸಿದ್ದೀನಿ. ಆದರೆ 9th ಸ್ಟ್ಯಾಂಡರ್ಡ್ನಲ್ಲಿ ಕೇವಲ ಮ್ಯಾಥಮೆಟಿಕ್ಸ್ ಅಷ್ಟೇ ಟೀಚ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ 9th ಸ್ಟ್ಯಾಂಡರ್ಡ್ನಲ್ಲಿ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ. ಅದಕ್ಕೋಸ್ಕರ ನೀವೇನಾದ್ರೂ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ 9th ಸ್ಟ್ಯಾಂಡರ್ಡ್ ಸಿಕ್ಕರೆ ನಿಮಗೋಸ್ಕರ ಹೆಚ್ಚು ವಿಡಿಯೋಗಳನ್ನ ಮಾಡ್ಕೊಂಡ್ ಬರ್ತೀನಿ. ಹೆಚ್ಚು ಸಬ್ಜೆಕ್ಟ್ಗಳನ್ನು ಸಹ ನಾನು ಕವರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಇದರ ಎಕ್ಸರ್ಸೈಸ್ 4.3 ದಲ್ಲಿರುವಂತಹ 7th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇದು ಲಾಸ್ಟ್ ಕ್ವಶನ್ ಗಿಂತ ಬಹಳ ಈಸಿ ಇದೆ. 6th ಕ್ವಶನ್ ಇನ್ನು ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸಬಹುದು, ಆದ್ರೆ 7th ಕ್ವಶನ್ ಡೈರೆಕ್ಟ್ ಇದೆ, ಈಸಿ ಇದೆ. ಹಾಗಾಗಿ ನೀವು ಡ್ಯಾನ್ಸ್ ಮಾಡ್ಕೊಂತ ಕಲಿಬಹುದು, ಅಷ್ಟು ಮಟ್ಟಿಗೆ ಈಸಿ ಇದೆ ಇದು. ನೋಡ್ರಿ, ಯಾಮಿನಿ ಅಂಡ್ ಫಾತಿಮಾ, 2 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 9th ಆಫ್ ಎ ಸ್ಕೂಲ್. ಯಾವುದೋ ಒಂದು ಸ್ಕೂಲ್ ಇಂದ ನೀವು ಓದ್ತಿರುವಂತ 9th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿದ್ದಾರೆ. ಟುಗೆದರ್ ಕಾಂಟ್ರಿಬ್ಯೂಟೆಡ್ ₹100 ಟುವರ್ಡ್ಸ್ ದ ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಗೆ ಅವರು ಅವರ ಪಾಕೆಟ್ ಮನಿಯಲ್ಲಿ ಇದ್ದಂತ ದುಡ್ಡನ್ನ ಸೇರಿಸಿ, ಅಂದ್ರೆ ಯಾಮಿನಿ ಮತ್ತು ಫಾತಿಮಾ ಇವರಿಬ್ರು ಸಹ ತಮ್ಮಲ್ಲಿರುವಂತ ದುಡ್ಡನ್ನು ಸೇರಿಸಿ ₹100 ಮಾಡಿ ಏನ್ ಮಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಗೆ ಕೊಟ್ಟಿದ್ದಾರೆ. ಯಾಕೆ? ಟು ಹೆಲ್ಪ್ ದ ಅರ್ಥ್ಕ್ವೇಕ್ ವಿಕ್ಟಿಮ್ಸ್. ಸ್ನೇಹಿತರೆ, ಕ್ವಶನ್ ಅನ್ನು ಸಾಲ್ವ್ ಮಾಡೋದು ಆಮೇಲೆ ಇರಲಿ, ಆದ್ರೆ ಇಲ್ಲಿ ಒಂದು ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ. ಏನು ಅಂದ್ರೆ, ನಿಮ್ಮ ತರಗತಿಯನ್ನೇ ಓದ್ತಿರುವಂತ ಮಕ್ಕಳು ಅರ್ಥ್ಕ್ವೇಕ್ ನಿಂದ ತೊಂದರೆಗೊಳಗಾದಂತವರಿಗೆ ಸಹಾಯ ಮಾಡೋಕ್ಕೋಸ್ಕರ ಅವರು ಕೂಡಿಸಿಟ್ಟಂತಹ ಅವರ ಪಾಕೆಟ್ ಮನಿಯಲ್ಲಿ ಉಳಿಸ್ಕೊಂಡಿದ್ದಂತಹ ಹಣವನ್ನ, ಅಥವಾ ಅವ್ರಿಗೆ ಏನಾದ್ರು ಸ್ಕಾಲರ್ಶಿಪ್ ಅಥವಾ ಏನೋ ಇರಲಿ, ಪ್ರೈಸ್ ಅಮೌಂಟ್ ಇರಲಿ, ಅದರಲ್ಲಿದ್ದಂತಹ ಒಂದಿಷ್ಟು ಅಮೌಂಟ್ ಅನ್ನ ಅವರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಹಣ ಬಹಳಷ್ಟು ಕಡಿಮೆನೋ ಅನ್ನೋದಕ್ಕಿಂತ ಹೆಚ್ಚಿಗೆ ಆ ರೀತಿಯ ಮನಸ್ಸಿದೆಯಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ಬೇಕಂತ, ಅದನ್ನು ನಾವಿಲ್ಲಿ ಕಲಿಬೇಕಾಗಿರುವಂಥದ್ದು. ನಾವಂದ್ರೆ ಕೇವಲ ನೀವೇ ಕಲಿಬೇಕಂತಲ್ಲ, ನನ್ನೂ ಸೇರಿಕೊಂಡು ನಾವೆಲ್ಲರೂ ಇದರಿಂದ ಪಡ್ಕೊಳ್ಬೇಕಾಗಿರುವಂತ ವ್ಯಾಲ್ಯೂ ಈ ರೀತಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು. ಬನ್ನಿ ಸ್ನೇಹಿತರೆ, ಅದರ ನಂತರ ಈಗ ಕ್ವಶನ್ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ರೈಟ್ ಎ ಲೀನಿಯರ್ ಇಕ್ವೇಶನ್ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಡೇಟಾ. ನಾವೇನ್ ಮಾಡ್ಬೇಕು? ಒಂದು ಲೀನಿಯರ್ ಇಕ್ವೇಶನ್ ನ ಬರೀಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ಒಂದು ಹಿಂಟ್ ಅನ್ನು ಸಹ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ, ನಾನು ಇಲ್ಲಿ ಬರ್ದಿಲ್ಲ. ಏನಂದ್ರೆ, ಇವರಿಬ್ಬರ ಅಮೌಂಟ್ ಗಳನ್ನು ನಾವು ಎಕ್ಸ್ ಮತ್ತು ವೈ ಅಂತ ಕನ್ಸಿಡರ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಗಿತಲ್ಲ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 100. ಮುಗ್ದೇ ಬಿಡ್ತು. ಅವ್ರು ಹಿಂಟ್ ಕೊಟ್ಟಿದಾರಲ್ಲ, ಅದನ್ನ ನೋಡಿದ್ರೆ ಸಾಕು. ಲೀನಿಯರ್ ಇಕ್ವೇಶನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅದರ ನಂತರ ಡ್ರಾ ಎ ಗ್ರಾಫ್ ಆಫ್ ದ ಸೇಮ್. ನಂತರ ಗ್ರಾಫ್ ಅನ್ನ ನಾವು ಡ್ರಾ ಮಾಡಬೇಕು. ಬನ್ನಿ ಸ್ನೇಹಿತರೆ, ಈಗ ಒಂದೊಂದಾಗಿ. ಯಾಮಿನಿ ಅವಳು ಕೊಟ್ಟಂತ ಅಮೌಂಟ್ ಎಷ್ಟು, ಫಾತಿಮಾ ಅವಳು ಕೊಟ್ಟಂತ ಅಮೌಂಟ್ ಎಷ್ಟು, ಟೋಟಲ್ ಅಮೌಂಟ್ ಎಷ್ಟು, ಇಷ್ಟನ್ನು ಬರ್ಕೊಂಡು ನಂತರ ನಾವು ಈಕ್ವೇಶನ್ ಅನ್ನ ಬರೆದು ಬಿಟ್ರೆ ನಮ್ಮ ಅರ್ಧಕ್ಕರ್ಧ ಕೆಲಸ ಮುಗಿತು. ನಂತರ 2 ಪಾಯಿಂಟ್ಗಳನ್ನು ನಾವು ಪಡ್ಕೋಬೇಕು. ಅಂದ್ರೆ ಎಕ್ಸ್ ಗೆ ಒಂದು ವ್ಯಾಲ್ಯೂ ಕೊಟ್ಟು ವೈ ವ್ಯಾಲ್ಯೂ ಎಷ್ಟಾಗುತ್ತೆ, ಎಕ್ಸ್ ಗೆ ಇನ್ನೊಂದು ವ್ಯಾಲ್ಯೂ ಕೊಟ್ಟರೆ ವೈ ವ್ಯಾಲ್ಯೂ ಇನ್ನೊಂದು ಎಷ್ಟಾಗುತ್ತೆ ಅಂತ 2 ಪಾಯಿಂಟ್ಗಳನ್ನು ನಾವು ನೋಡ್ಕೊಂಡ್ರೆ ಸಾಕು. ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ಗ್ರಾಫ್ ನಲ್ಲಿ ಲೈನ್ ಅನ್ನ ಡ್ರಾ ಮಾಡಬಹುದು. ಸೊಲ್ಯೂಷನ್ ಫಸ್ಟ್, ಕಾಂಟ್ರಿಬ್ಯೂಷನ್ ಆಫ್ ಯಾರು? ಯಾಮಿನಿ. ಯಾರಮ್ಮ ನೀನು ಯಾಮಿನಿ, ಇವ್ರದು ಎಷ್ಟಂತ ತಗೋಣ. ಹಿಂಟ್ ನಲ್ಲೇ ಕೊಟ್ಟಿರೋ ರೀತಿ ಎಕ್ಸ್. ನಂತರ ಕಾಂಟ್ರಿಬ್ಯೂಷನ್ ಆಫ್ ಫಾತಿಮಾ, ಇವ್ರದು ವೈ. ನಂತರ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ? ₹100. ಈಗ ಈಕ್ವೇಶನ್ ಬರೆಯೋಣ. ಲೀನಿಯರ್ ಈಕ್ವೇಶನ್ ಏನಾಗುತ್ತೆ? ಕಾಂಟ್ರಿಬ್ಯೂಷನ್ ಆಫ್ ಯಾಮಿನಿ ಎಕ್ಸ್, ಕಾಂಟ್ರಿಬ್ಯೂಷನ್ ಆಫ್ ಫಾತಿಮಾ ವೈ, ಇಬ್ರು ಸೇರಿದ್ದು ಎಷ್ಟು ಕೊಟ್ಟಿದ್ದಾರೆ? ₹100 ಕೊಟ್ಟಿದ್ದಾರೆ. ಇಲ್ಲಿಗೆ ನಮ್ಮ ಈಕ್ವೇಶನ್ ಮುಗೀತು. ಹೇಳಲ್ಲ, ಬಹಳ ಈಸಿ ಇದೆ. ನಾನು ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ಹೇಳಿದಂತ ನಿಮಗೆ ಸ್ವಲ್ಪ ವಿಡಿಯೋದ ಲೆಂತ್ ಬಿಟ್ಟು ಹೆಚ್ಚಿಗೆ ಆಗಿದೆ. ಈಗ ಏನ್ ಮಾಡ್ಬೇಕು? ಗ್ರಾಫ್ ಮೇಲೆ ಬರೀಬೇಕಂತೆ. ಗ್ರಾಫ್ ಮೇಲೆ ಬರೀಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಒಂದು ಟೇಬಲ್ ಅನ್ನು ಹಾಕೊಂಡು ಎಕ್ಸ್ ಮತ್ತು ವೈ ಇವುಗಳಿಗೆ ಮಿನಿಮಮ್ 2 ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಎಕ್ಸ್ ಅಂದ್ರೆ ಯಾಮಿನಿ ಎಷ್ಟು ಕೊಟ್ಟಾಳ ಅಂತ ಅನ್ಕೊಂತೀರಿ? ಅವಳೊಂದು 10, ಇವಳೊಂದು 90 ಕೊಟ್ಟಾಳ ಅನ್ಕೋಬೇಕಾ?
100 ರೂಪಾಯಲ್ಲಿ ಬೇಡ. ಇವಳು 50 rupees ಕೊಟ್ಟಾಳೆ ಅನ್ಕೊಳ್ಳೋಣ. ಇವಳು 50 ಕೊಟ್ಟಾಳೆ ಅಂದ್ರೆ ಕಾಂಟ್ರಿಬ್ಯೂಷನ್ ಆಫ್ ಫಾತಿಮಾ ಎಷ್ಟಾಗುತ್ತೆ? ಇಫ್ x is equal to 50, then x plus y is equal to 100. x 50 plus y is equal to 100. y is equal to 100 minus 50. ಯಾಕಂದ್ರೆ ಈ ಕಡೆ ಪ್ಲಸ್ ಇರುವಂತದ್ದು ಆ ಕಡೆಗೆ ಹೋದ್ರೆ ಮೈನಸ್ ಆಗುತ್ತೆ. ಹಾಗಾಗಿ y is equal to ಎಷ್ಟು ಬಂತು? 50 ಬಂತು. x 50 ಕೊಟ್ರೆ y ಸಹ 50 ರೂಪೀಸ್ನೇ ಕೊಟ್ಟಂಗೆ. ಅಕಸ್ಮಾತ್ x ಏನಾದ್ರೂ 60 rupees ಕೊಟ್ಟಿದ್ದಾಳೆ ಅಂತ ಅನ್ಕೊಳ್ಳೋಣ. ಇಫ್ ಶಿ ಹ್ಯಾಸ್ ಗಿವನ್ 50 rupees, then if x is equal to 60, then x plus y is equal to 100. x 60 plus y is equal to 100. ಈಗ y is equal to 100 minus 60. So y is equal to 40. ಅರ್ಥ ಆಯ್ತಾ ಸ್ನೇಹಿತರೆ? ಇದು 40 ಬರುತ್ತೆ. ಈಗ ಇದನ್ನು ನಾವು ಅಂದ್ರೆ ಇವೆರಡು ವ್ಯಾಲ್ಯೂಗಳನ್ನ ಗ್ರಾಫ್ ಮೇಲೆ ಪ್ಲಾಟ್ ಮಾಡ್ಬಿಟ್ವಿ ಅಂದ್ರೆ ಅವಾಗ ಬರುವಂತಹ ಏನ್ ಲೈನ್ ಬರುತ್ತೆ ಅದೇ x plus y is equal to 100. ಬನ್ನಿ ಸ್ನೇಹಿತರೆ, ಈಗ ಗ್ರಾಫ್ ಮೇಲೆ ಈ ಲೈನ್ ಅನ್ನ ಅಂದ್ರೆ ಈಕ್ವೇಶನ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಲೈನ್ ಅನ್ನ ಪ್ಲಾಟ್ ಮಾಡೋಣ. ನೋಡಿ, ಯಾಕೆ ಗ್ರಾಫ್ ಒಂದ್ ಕಡೆ ಮಾತ್ರ ಹೆಚ್ಚಿಗೆ ಆಯ್ತು ಅಂತ ನಿಮಗೆ ಡೌಟ್ ಬರ್ಬೋದು. ಯಾಕೆಂದ್ರೆ ಇಲ್ಲಿ ಎರಡು ಸಹ ಪಾಸಿಟಿವ್ ನಲ್ಲೇ ಇವೆ. ಅದರಲ್ಲಿ 50, 40, 60, 100 ಈ ರೀತಿ ವ್ಯಾಲ್ಯೂಗಳು ಬಂದಿದ್ದಾವೆ. ಹಾಗಾಗಿ y ಸಹ ದೊಡ್ಡದಿರ್ಬೇಕು, x ಸಹ ದೊಡ್ಡದಿರ್ಬೇಕು. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಈಗ ನೋಡಿ, ನೆಕ್ಸ್ಟ್ ಒಂದೊಂದು ಯೂನಿಟ್ ಸಹ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಬೇಕಂದ್ರೆ ಒಂದೊಂದು ಯೂನಿಟ್ 10 ಅಂತ ಕನ್ಸಿಡರ್ ಮಾಡಬೇಕು. ಅಂದ್ರೆ 1 ಸೆಂಟಿಮೀಟರ್ ಇಟ್ಕೊಂಡು 10 ಯೂನಿಟ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಯಾಕೆಂದ್ರೆ ಇಲ್ಲಿರುವಂತದ್ದು ವ್ಯಾಲ್ಯೂಸ್ ಕೂಡ ದೊಡ್ಡವಿದಾವೆ. ಅದನ್ನ ಬಿಟ್ಟು ನಾವು ಹಿಂದಿನ ಕ್ವಶನ್ ನಲ್ಲಿ ಮಾಡಿದಂತೆ 1, 2, 3 ಹಾಕಿದ್ರೆ ಬಹಳ ಅಂದ್ರೆ ಬಹಳ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ 10, 20, 30, 40, 50, 60, 70, 80. ಈ ಕಡೆ ಸಹ 10, 20, 30, 40, 50, 60, 70. ಯಾಕಂದ್ರೆ ಇವೆರಡು ಏನು ಯೂಸ್ ಆಗಲ್ಲ. ಹಾಗಾಗಿ ನೀವೇನು ವ್ಯಾಲ್ಯೂ ಬರದೇ ಇದ್ರೂ ಸಹ ನಡೆಯುತ್ತೆ. ಬನ್ನಿ ಸ್ನೇಹಿತರೆ, ಈಗ ಇಲ್ಲಿರುವಂತ ವ್ಯಾಲ್ಯೂಗಳನ್ನ ಪ್ಲಾಟ್ ಮಾಡೋಣ. ಮೊದಲಿಗೆ x 50, y ಸಹ 50. x ನಲ್ಲಿ 50 ಇಲ್ಲಿದೆ, y ನಲ್ಲಿ 50 ಇಲ್ಲಿದೆ. ಹಾಗಾಗಿ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್, ಡಾಟೆಡ್ ಲೈನ್, ಈ ಕಡೆಯಿಂದ 50 ಇಂದನೂ ಸಹ ಒಂದು ಡಾಟೆಡ್ ಲೈನ್. ಇದು ಏನಿದು 50, 50. ನಂತರ x 60, y 40. x 60 ಇಲ್ಲಿದೆ, y 40 ಇಲ್ಲಿದೆ. ಹಾಗಾಗಿ x ಇಂದ ಸಹ ಒಂದು ಡಾಟೆಡ್ ಲೈನ್, ಅದೇ ರೀತಿ y ಇಂದನೂ ಸಹ ಒಂದು ಡಾಟೆಡ್ ಲೈನ್ ಅನ್ನ ತಗೊಂಡ್ಬರೋಣ. ಅಕಸ್ಮಾತ್ ನೀವು ಡಾಟೆಡ್ ಲೈನ್ ಬೇಕಾಗಿಲ್ಲ ಅಂದ್ರೆ ಗ್ರಾಫ್ ಶೀಟ್ ನಲ್ಲೇ ಮಾಡ್ತಿರ್ತಿರಲ್ಲ, ಹಾಗಾಗಿ ನೀವು ನೋಡಿ ಸಹ ಕರೆಕ್ಟ್ ಆಗಿ ಡ್ರಾ ಮಾಡಬಹುದು. ಕೇವಲ ಸ್ಕೇಲ್ ಅನ್ನು ಇಟ್ಕೊಂಡು ಸಹ ಡ್ರಾ ಮಾಡಬಹುದು. ಇದು ಏನು 60, 40. ಈಗ ಇವೆರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡಿಬಿಡಿ. ಇವೆರಡು ಪಾಯಿಂಟ್ಗಳನ್ನು ನೀವು ಜಾಯಿನ್ ಮಾಡಿದ್ರೆ ಇದು ಲೈನ್ ಏನ್ ಬಂತು ಇದೇ ಲೈನ್ x plus y is equal to 100 ಈ ವ್ಯಾಲ್ಯೂವನ್ನು ಕೊಡುವಂಥದ್ದು. ಈ ಲೈನ್ ಏನಿದೆ x plus y is equal to 100. ಅರ್ಥ ಆಯ್ತಾ? ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕ್ವಶನ್ ಸಾಲ್ವ್ ಮಾಡ್ತಾ ನೋಡೋಣ. ದಯವಿಟ್ಟು ಹೆಚ್ಚು ಜನ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಮತ್ತು 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಮ್ಮ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.